ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ದ್ವಾದಶೋऽಧ್ಯಾಯಃ. ಭಕ್ತಿಯೋಗಃ. ಸಮಃ ಶತ್ರೌ ಚ ಮಿತ್ರೇ ಚ ತಥಾ ಮಾನಾಪಮಾನಯೋಃ ಶೀತೋಷ್ಣ ಸುಖ ದುಃಖೇಷು ಸಮಃ ಸಂಗವಿವರ್ಜಿತಃ. ಶತ್ರು ಹಾಗೂ ಮಿತ್ರರನ್ನು ಸಮದೃಷ್ಟಿಯಿಂದ ನೋಡುವವನು ಮನುಷ್ಯತ್ವದಿಂದ ಮನುಷ್ಯನನ್ನಾಗಿ ನೋಡುವುದನ್ನು ಕಲಿತರೆ ಸಮಾಜದ ಬಹುತೇಕ ಸಮಸ್ಯೆಗಳು ತಾನಾಗಿ ಬಗೆಹರಿಯುವುದು ಖಚಿತ. ಭಗವಂತ ತನ್ನ ಪ್ರಿಯರಲ್ಲಿರಬೇಕಾದ ಗುಣಗಳನ್ನು ಹೇಳುತ್ತಿದ್ದಾನೆ. ಅಲ್ಲಿ ಸಲ್ಲುವವರು ಇಲ್ಲೂ ಸಲ್ಲುವರಯ್ಯ ಎಂಬಂತೆ ಭಗವಂತನಿಗೆ ಪ್ರಿಯರಾದವರು ನಿಶ್ಚಿತವಾಗಿ ಸಮಾಜದಲ್ಲಿ ಎಲ್ಲರಿಂದ ಗೌರವ ಪಡೆಯುವುದು ಖಚಿತ. ಶತ್ರು ಹಾಗೂ ಮಿತ್ರರನ್ನು ಸಮಾನ ದೃಷ್ಟಿಯಿಂದ ನೋಡಲು ಸಾಧ್ಯವೇ? ಪ್ರಶ್ನೆಗಳು ಏಳುವುದು ಸಹಜ. ನಾನಾ ಕಾರಣದಿಂದ ಶತ್ರುತ್ವ ಬೆಳೆಯುತ್ತದೆ. ಯಾವುದೋ ವಿಷಗಳಿಗೆಯಲ್ಲಿ ಒಂದೆರಡು ಮಾತು ಬೆಳೆದು ಅದು ವಿಕೋಪಕ್ಕೆ ಹೋಗಿ ಅದನ್ನು ಸಾಧಿಸಲು ಶತ್ರುತ್ವ ಬೆಳೆಸುವುದು. ಇಂತಹ ಸಂದರ್ಭದಲ್ಲಿ ಮನುಷ್ಯ ಸ್ವಲ್ಪ ಸಮಾಧಾನದಿಂದ ಯೋಚಿಸಿ ನಡೆದದ್ದು ಮರೆತರೆ ಶಾಶ್ವತವಾಗಿ ಮಿತ್ರನಾಗಿಯೇ ಮುಂದುವರಿಯಬಹುದು. ಒಮ್ಮೆ ಇಬ್ಬರಲ್ಲಿ ಒಬ್ಬರು ಎದುರಾಳಿ ಶತ್ರು ಎಂದು ಹೇಳಿಕೊಂಡರೂ ಇನ್ನೊಬ್ಬ ಆತನಲ್ಲಿ ಶತ್ರುಭಾವ ತೋರದಿದ್ದರೆ ಶತ್ರುತ್ವ ಮುಂದುವರಿಯದು. ಮಾತಿನ ಮೂಲಕ ತನ್ನೆಲ್ಲ ಸಮಸ್ಯೆ ಪರಿಹರಿಸಿಕೊಳ್ಳಲು ಸಾಮರ್ಥ್ಯ ಇರುವುದು ಮನುಷ್ಯನಿಗೆ ಮಾತ್ರ. ಇಂತಹ ಸಾಮರ್ಥ್ಯ ಇರುವವನೇ ಮೃಗೀಯ ಭಾವನೆ ತಾಳಿದರೆ ಮೃಗಕ್ಕೂ ಮನುಷ್ಯನಿಗೂ ಏನು ವ್ಯತ್ಯಾಸ? ಮನುಷ್ಯ ಸಣ್ಣ ಸಣ್ಣ ವಿಷಯಕ್ಕೂ ಅತಿಯಾದ ಪ್ರೀತಿ ಇಟ್ಟುಕೊಂಡಾಗ ವಿಷಯಕ್ಕೆ ಕೊಡುವ ಮಹತ್ವ ಸಂಬಂಧಗಳಿಗೆ ಕೊಡಲಾರ. ಮಾನಾಪಮಾನದಲ್ಲಿ ಸಮದೃಷ್ಟಿ ಇರುವವನು ಸುಖ ದುಃಖಗಳಲ್ಲಿ ಸಮಭಾವ ಹೊಂದಿರುವವನು. ಹೆಚ್ಚಿನ ಜನರಿಗೆ ಮಾನ ಕಾಪಾಡಿಕೊಳ್ಳುವುದೇ ಜೀವನದ ಗುರಿ. ಮಾನ ಕಳೆದುಕೊಂಡರೆ ಸಮಾಜದಿಂದ ದೂರವಾಗುವುದು ಅಥವಾ ತಮ್ಮ ದೇಹತ್ಯಾಗ ಮಾಡುವುದನ್ನು ಕಾಣಬಹುದು. ಮಾನ ಹೋದರೆ ಸರ್ವಸ್ವವನ್ನೂ ಕಳೆದುಕೊಂಡಂತೆ ಎಂಬ ಭಾವದಿಂದ ಮಾನ ಕಾಪಾಡಿಕೊಳ್ಳಲು ಇನ್ನಿಲ್ಲದ ಪ್ರಯತ್ನ ಮಾಡುವುದನ್ನು ಕಾಣಬಹುದು. ಕೆಲವೊಂದು ಸಂದರ್ಭಗಳಲ್ಲಿ ಅರಿವಿದ್ದೋ ಇಲ್ಲದೆಯೋ ಮಾನ ಹೋಗಬಹುದು. ಅಥವಾ ಇತರರಿಗೆ ಗೌರವ ಕೊಟ್ಟರೂ ಅವರು ತಿರುಗಿ ಗೌರವ ಕೊಡುವ ಬದಲು ಅಗೌರವದಿಂದ ನಡೆದುಕೊಂಡಾಗ ಅವಮಾನ ಎನ್ನಿಸುವುದು ಸಹಜ. ಅಥವಾ ಗುಂಪಿನಲ್ಲಿದ್ದಾಗ ಸಮೂಹ ಸನ್ನಿಯಲ್ಲಿ ಯಾರೋ ಮಾಡಿದ ತಪ್ಪಿಗೆ ಇಡೀ ಗುಂಪು ಅವಮಾನಿತವಾಗಬಹುದು. ಕೆಲವೊಮ್ಮೆ ಯಾರದೋ ಕುಮ್ಮಕ್ಕಿನಿಂದ ಮೋಸ ಹೋಗಿ ಅವಮಾನಿತರಾಗುವುದನ್ನು ಕಾಣಬಹುದು. ಹೀಗೆ ಅವಮಾನವಾಗಲಿ ಅಥವಾ ಸಮ್ಮಾನಗಳು ಬರಲಿ ಎಲ್ಲವನ್ನೂ ಸಮಾನವಾಗಿ ಸ್ವೀಕರಿಸುವ ಮನಸ್ಥಿತಿಯ ವ್ಯಕ್ತಿ ಭಗವಂತನಿಗೆ ಪ್ರಿಯ ಎನ್ನುತ್ತಿದ್ದಾನೆ. ಮನುಷ್ಯ ಸುಖ ದುಃಖವನ್ನಾದರೂ ಸಹಿಸಿಯಾನು, ಆದರೆ ಬಿಸಿಲು ಹಾಗೂ ಚಳಿಯನ್ನು ಸಹಿಸಲಾರ. ವಾತಾವರಣ ಸ್ವಲ್ಪ ಬದಲಾದರೂ ಇತರರಲ್ಲಿ ಹೇಳಿಕೊಂಡು ಇನ್ನಷ್ಟು ಅನುಭವಿಸುವುದನ್ನು ಕಾಣಬಹುದು. ಮನುಷ್ಯ ತಾನು ಕಂಡುಕೊಂಡ ಸವಲತ್ತಿನ ಮೂಲಕ ಚಳಿ ಬಿಸಿಲನ್ನು ಎದುರಿಸಲು ಪ್ರಯಾಸ ಪಡುತ್ತಾನೆ. ಇತರ ಪ್ರಾಣಿಗಳ ರೀತಿಯಲ್ಲಿ ಚಳಿ ಬಿಸಿಲು ಎದುರಿಸಲಾರದೆ ದುಃಖ ಪಡುವ ಮನುಷ್ಯ ತನ್ನ ಭೂಮಂಡಲದಲ್ಲಿ ಬದುಕಲು ಯೋಗ್ಯನಾಗಿದ್ದರೆ ಇತರ ಪ್ರಾಣಿಗಳಂತೆ ಬಿಸಿಲು ಚಳಿಯನ್ನು ಎದುರಿಸಿ ಬದುಕಲು ಸಾಧ್ಯವಿಲ್ಲವೇಕೆ? ಬಿಸಿಲು ಹೆಚ್ಚಾದಾಗ ಬೆವರಿನ ಮೂಲಕ ದೇಹ ತಂಪಾಗಿಸಿ ವಾತಾವರಣಕ್ಕೆ ಹೊಂದಿಕೊಳ್ಳುವ ಈ ದೇಹ ಚಳಿಯ ಸಮಯದಲ್ಲಿ ದೇಹ ಬಿಸಿಯಾಗಿ ವಾತಾವರಣಕ್ಕೆ ಹೊಂದಿಕೊಳ್ಳುವುದನ್ನು ಅನುಭವಿಸಿದರೆ ಮಾತ್ರ ಮನುಷ್ಯ ಈ ಭೂಮಿಯಲ್ಲಿ ಬದುಕಲು ಯೋಗ್ಯ ಎಂಬ ತೀರ್ಮಾನಕ್ಕೆ ಬರಬಹುದು. ಗಾಳಿ ಬೀಸುವ ಪಂಖದಿಂದ ಹಾಗೂ ಇತರೆ ಆಧುನಿಕ ಸವಲತ್ತಿನ ಮೂಲಕ ದೇಹ ತಾನಾಗಿ ಪರಿಸರಕ್ಕೆ ಹೊಂದಿಕೊಳ್ಳುವುದನ್ನು ತಪ್ಪಿಸಿ ಇದೀಗ ಪರಿಸರದ ಬದಲಾವಣೆ ತನ್ನ ದೇಹದ ಮೇಲಾಗಲು ಅವಕಾಶ ಮಾಡಿಕೊಟ್ಟು ಪರಿಸರ ಎದುರಿಸಲಾರದೆ ಪರಿತಾಪ ಪಡುತ್ತಿದ್ದಾನೆ. ಚಳಿ ಹಾಗೂ ಬಿಸಿಲು ಮನಸ್ಸಿನ ಮೇಲೆ ಪರಿಣಾಮ ಬೀಳದಂತಹ ಅಥವಾ ಬಾಧಿಸದಂತಹ ವ್ಯಕ್ತಿಗಳು ತನಗೆ ಪ್ರಿಯ ಎನ್ನುವುದರ ಮೂಲಕ ಪ್ರಕೃತಿ ಪೂರ್ವಕವಾಗಿ ಬದುಕುವುದೇ ಜೀವನ ಎನ್ನುವಂತಿದೆ. ವಿಷಯಾಸಕ್ತಿಯಿಂದ ದೂರವಿರುವವನು ಇನ್ನೊಬ್ಬರಲ್ಲಿ ಸದಾ ತಾನು ಒಪ್ಪಿದ ವಿಷಯದ ಕೊರತೆ ಹುಡುಕುತ್ತಾ ಹೋದಲ್ಲಿ ಬಂದಲ್ಲಿ ಚರ್ಚೆ ಮಾಡುತ್ತಾ ಇಲ್ಲವೇ ಕೋಪಾವೇಶಗಳಿಂದ ತನ್ನ ಅಹಂಕಾರ ಪ್ರದರ್ಶಿಸುವುದು ಕಾಣಬಹುದು. ಉದಾಹರಣೆಗೆ, ಇಂದು ನಾನಾ ವಿಷಯಗಳ ಆಧಾರದಲ್ಲಿ ಸಮಾಜ ಒಡೆಯುತ್ತಿರುವುದು ಕಾಣಬಹುದು. ರಾಜಕೀಯ ಮೇಲಾಟದಲ್ಲಿ ಅದೆಷ್ಟೋ ಊರುಗಳಲ್ಲಿ ಸೌಹಾರ್ದತೆ ಕದಡಿರಬಹುದು. ಧರ್ಮ, ಜಾತಿ, ಪಂಥ, ಗಡಿ, ಭಾಷೆ, ನೆಲ, ಜಲ
ಈ ಎಲ್ಲ ವಿಷಯಗಳಿಗೆ ವ್ಯಾಮೋಹಿಯಾಗಿ ಮಾನವ ಸಂಬಂಧಗಳು ಮುರಿದು ಎಲ್ಲೆಲ್ಲಿಯೋ ಪರ ವಿರೋಧಗಳಿಂದ ವ್ಯಾಮೋಹಿತರ ಕದನ ನಡೆಯುತ್ತಲೇ ಇರುತ್ತದೆ. ಇಡೀ ವಿಶ್ವವೇ ತನ್ನ ಕುಟುಂಬ ಎಂಬಂತೆ ಇರಬೇಕಾದ ಮನುಷ್ಯನ ವಿಷಯ ವ್ಯಾಮೋಹದ ಕಾರಣದಿಂದಾಗಿ ವಿಶ್ವದಲ್ಲಿ ಅದೆಷ್ಟು ಯುದ್ಧಗಳು ನಡೆದಿವೆ ಹಾಗೂ ನಡೆಯುತ್ತಲೇ ಇವೆ. ಕೆಲವು ವ್ಯಕ್ತಿಗಳು ತಮ್ಮ ಪ್ರತಿಷ್ಠೆ ಹಾಗೂ ಸುಲಭವಾಗಿ ಹಣ ಹಾಗೂ ಹೆಸರು ಗಳಿಸುವ ಉದ್ದೇಶದಿಂದ ಹರಿಬಿಡುವ ವಿಷಯಗಳಿಗೆ ಹಾಗೂ ಆ ವ್ಯಕ್ತಿಗೆ ದಾಸರಾಗುವ ಜನರು ತಮ್ಮ ಅರಿವಿರುವಂತೆ ಬಲಿಪಶುಗಳಾದರೂ ಬಿಡದೆ ಅಂತಹ ವ್ಯಕ್ತಿಯನ್ನು ಅನುಸರಿಸಿ ತಾವೂ ಹಾಳಾಗುವುದಲ್ಲದೆ ಸಮಾಜವನ್ನೂ ಅಧೋಗತಿಗೆ ತಂದಿರುವುದನ್ನು ಕಾಣಬಹುದು. ವಿಷಯ ವ್ಯಾಮೋಹಿತರು ಕೇವಲ ಸಾಮಾಜಿಕ ಒಂದೇ ಅಲ್ಲದೆ ತಮ್ಮ ಕುಟುಂಬ ಜೀವನವನ್ನು ಹಾಳು ಮಾಡಿಕೊಂಡು ಬಂಧು ಬಾಂಧವರಲ್ಲೂ ವೈಮನಸ್ಯ ಹೊಂದಿರುವುದನ್ನು ಕಾಣಬಹುದು. ಹುಟ್ಟುವಾಗ ಸಹೋದರ ಸಹೋದರಿಯರಾಗಿ ಅಂದರೆ ಒಂದೇ ಉದರ ಹಂಚಿಕೊಂಡು ಹುಟ್ಟಿದರೂ ವಿಷಯಾಸಕ್ತಿಯ ಕಾರಣದಿಂದ ಬದ್ಧ ವೈರಿಗಳಾಗಿ ಸದಾ ಹಿಂಸಾತ್ಮಕ ಜೀವನ ನಡೆಸುವುದನ್ನು ಕಾಣಬಹುದು. ಅದೆಷ್ಟೋ ಕುಟುಂಬಗಳಲ್ಲಿ ಹಾಗೂ ಕುಟುಂಬಗಳ ಮಧ್ಯೆ ವ್ಯಾಮೋಹಿತ ವಿಷಯಕ್ಕಾಗಿ ಹೊಡೆದಾಟಗಳಾಗಿ ಕೊಲೆಯಲ್ಲಿ ಪರ್ಯಾವಸನಗೊಂಡ ಸಾಕಷ್ಟು ದೃಷ್ಟಾಂತಗಳು, ಪುರಾಣ ಕಥೆಗಳು, ಇತ್ತೀಚಿನ ಪ್ರಸಂಗಗಳನ್ನು ನೋಡಿಯೂ ಮನುಷ್ಯ ಕಲಿಯದಿದ್ದರೆ ಆತ ಭಗವಂತನಿಂದ ದೂರವೇ ಉಳಿಯಬೇಕಾದೀತು ಎಂಬ ಸಂದೇಶವನ್ನು ಭಗವಂತ ಈ ಮೂಲಕ ತಲುಪಿಸುತ್ತಿದ್ದಾನೆ. ಹರಿ ಓಂ ತತ್ಸತ್.